ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎನ್ಡಿಎ ರಾಜ್ಯ ಚೇರ್ಮನ್ ಕೆ ಸುರೇಂದ್ರನ್ ಮುನ್ನಡೆಸುವ ಕೇರಳ ಪಾದಯಾತ್ರೆ ಕಾಸರಗೋಡಿನಿಂದ ಆರಂಭ. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರಿಂದ ಉದ್ಘಾಟನೆ. ರಾಜ್ಯಪಾಲರ ಮೇಲೆ ಶಾರೀರಿಕವಾಗಿ ಹಲ್ಲೆ ನಡೆಸಿ ವಶಕ್ಕೆ ಪಡೆಯುವ ಪ್ರಯತ್ನ ನಡೆಯುತ್ತಿದೆ. ಕೇಂದ್ರ ಸಚಿವ ವಿ ಮುರಳೀಧರನ್ ಹೇಳಿಕೆ. ಮೋದಿ ಗ್ಯಾರಂಟಿ ಪಿಣರಾಯಿ ಗ್ಯಾರಂಟಿಯಂತೆ ಅಲ್ಲ, ಮೋದಿಯವರ ಗ್ಯಾರಂಟಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಸಾಕಾರ. ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಇದರ ಅಂಗವಾಗಿ ಸೌಹಾರ್ದ ಫುಟ್ಬಾಲ್ ಪಂದ್ಯಾವಳಿಯ ಆಯೋಜನೆ. ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಾವಧಿ ಭೂತಬಲಿ ಉತ್ಸವ ಮತ್ತು ರಕ್ತೇಶ್ವರಿ ಗುಳಿಗ ದೈವಗಳ ಕೋಲ ಸಮಾಪನ. ಹಲವಾರು ಮಂದಿ ಭಕ್ತರ ಆಗಮನ. ವಾರ್ತೆಗಳು ವಿವರವಾಗಿ. ಎನ್ಡಿಎ ರಾಜ್ಯ ಚೇರ್ಮನ್ ಕೆ ಸುರೇಂದ್ರನ್ ಮುನ್ನಡೆಸುವ ಕೇರಳ ಪಾದಯಾತ್ರೆ ಕಾಸರಗೋಡಿನಿಂದ ಆರಂಭವಾಯಿತು. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಉದ್ಘಾಟಿಸಿದರು. ಎನ್ಡಿಎ ರಾಜ್ಯ ಚೇರ್ಮನ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಮುನ್ನಡೆಸುವ ಕೇರಳ ಪಾದಯಾತ್ರೆಗೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಮೋದಿ ಗ್ಯಾರಂಟಿ ನವಕೇರಳ ಎಂಬ ಘೋಷವಾಕ್ಯದೊಂದಿಗೆ ಯಾತ್ರೆ ನಡೆಯುತ್ತಿದೆ. ಪಾರ್ಲಿಮೆಂಟ್ ಚುನಾವಣೆಗೆ ಕಾರ್ಯಕರ್ತರನ್ನು ಸಿದ್ಧಗೊಳಿಸುವುದು ಯಾತ್ರೆಯ ಉದ್ದೇಶವಾಗಿದೆ. ಪಾದಯಾತ್ರೆಗಾಗಿ ಕಾಸರಗೋಡಿಗೆ ಆಗಮಿಸಿದ ಕೆ ಸುರೇಂದ್ರನ್ ಮದೂರು ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಯಾತ್ರೆಯ ಪ್ರಚಾರಕ್ಕಾಗಿ ನೆಲ್ಲಿಕುಂದ್ ಬೀಚ್ ರೋಡ್ ಜಂಕ್ಷನ್ನಲ್ಲಿ ಗೋಡೆ ಬರಹದ ಉದ್ಘಾಟನೆಯನ್ನು ಕೆ ಸುರೇಂದ್ರನ್ ನೆರವೇರಿಸಿದರು. ಕಾಸರಗೋಡಿನಲ್ಲಿ ಆಯೋಜಿಸಿದ್ದ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಮುಖಂಡರ ಸ್ನೇಹ ಸಂಗಮದಲ್ಲಿ ಕೆ ಸುರೇಂದ್ರನ್ ಭಾಗವಹಿಸಿದ್ದರು. ಕಾಸರಗೋಡಿನ ತಾಳಿಪಟ್ ಮೈದಾನದಲ್ಲಾಗಿತ್ತು ಕೇರಳ ಪಾದಯಾತ್ರೆಯ ಉದ್ಘಾಟನೆ. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಯಾತ್ರೆಯನ್ನು ಉದ್ಘಾಟಿಸಿದರು. केरला में गवर्नर की सेफ्टी नहीं है. केरला के खुद गवर्नर जो हैं उनके लिए सिक्योरिटी ये सरकार नहीं दे पा रही है, इसलिए उनको केंद्र से उनकी सेफ्टी और सिक्योरिटी से पुलिस मंगवाना पड़ा. एक बात ध्यान में रखो, जो सरकार खुद के गवर्नर के लिए सेफ्टी नहीं दे सकते, वो सरकार आम आदमी पार्टी के लिए आपको और मुझे सिक्योरिटी प्रोवाइड नहीं कर सकती है. इस सरकार को फेक देना चाहिए, मैं तो डायरेक्टली कहता हूं. और इसीलिए हमारे पार्टी के प्रेसिडेंट सुरेंद्र जी जो पदयात्रा निकाल रहे हैं, सबसे ज्यादा करप्शन और स्टेट इन्वॉल्वमेंट कहां पे है तो केरला स्टेट में है. मुझे लगता है जो योजनाएं केंद्र सरकार यहाँ के लोगों को देना चाहती है, लेकिन यहाँ की सरकार वो योजनाएं अपने गरीब लोगों को देना नहीं चाहती है, इसलिए ऑब्स्ट्रक्शन करके बैठी है यहाँ की खुद की गवर्नमेंट. ഈ കേരള പദയാത്ര ഗോവ മുഖ്യമന്ത്രി ശ്രീ പ്രമോദ് സാവന്ത് ജി ഔപചാരികമായി ഉദ്ഘാടനം ചെയ്യുന്നു. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎನ್ಡಿಎ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ಭಾಗವಹಿಸಿದ್ದರು. ಮೇಲ್ಪರಂನಲ್ಲಾಗಿತ್ತು ಕೇರಳ ಪಾದಯಾತ್ರೆಯ ಮೊದಲ ದಿನದ ಸಮಾಪನ. ಭಾನುವಾರವೂ ಯಾತ್ರೆ ಮುಂದುವರಿಯಲಿದೆ. ರಂದು ಕಣ್ಣೂರು, 30ರಂದು ವಯನಾಡ್ ಹಾಗೂ 31ರಂದು ವಡಗರ ಮೂಲಕ ಪಾದಯಾತ್ರೆ ಸಾಗಲಿದೆ. ಎಲ್ಲ 20 ಲೋಕಸಭಾ ಮಂಡಲಗಳಲ್ಲಿ ಸಂಚರಿಸಿ ಫೆಬ್ರವರಿ 27ರಂದು ಪಾಲಕ್ಕಾಡ್ನಲ್ಲಿ ಯಾತ್ರೆ ಮುಕ್ತಾಯವಾಗಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಜ್ಯಪಾಲರ ಮೇಲೆ ಶಾರೀರಿಕವಾಗಿ ಹಲ್ಲೆ ನಡೆಸಿ ವಶಕ್ಕೆ ಪಡೆಯುವ ಪ್ರಯತ್ನ ನಡೆಯುತ್ತಿದೆ. ವಿರುದ್ಧವಿರುವವರನ್ನು ಶಾರೀರಿಕವಾಗಿ ಹಲ್ಲೆ ನಡೆಸಿ ವಶಕ್ಕೆ ಪಡೆಯಲಿರುವ ರೀತಿ ಇದಾಗಿದೆ ಎಂದು ಕೇಂದ್ರ ಸಚಿವ ವಿ ಮುರಳೀಧರನ್ ಹೇಳಿಕೆ. കാസർഗോഡിನಲ್ಲಿ മാധ്യമ ಕಾರ್ಯಕರ್ತರ ಜೊತೆ ಮಾತನಾಡಿದ കേന്ദ്ര സಚಿವ വി മുരളീധരൻ, വിയോജിക്കുന്നവരെ കായികമായി ആക്രമിച്ചില്ലാതാക്കുക എന്നുള്ള ശൈലിയുണ്ട്. അത് പിണറായി വിജയൻ കണ്ണൂർ ജില്ലാ സെക്രട്ടറി ആയിരുന്ന കാലത്ത് നടത്തിയതാണ്. പിന്നീട് പാർട്ടി സംസ്ഥാന സെക്രട്ടറി ആയിരുന്ന കാലത്തും നടത്തിയതാണ്. ആ ശൈലി സംസ്ഥാന ഭരണത്തിൻ്റെ തലവനായിട്ടുള്ള വ്യക്തി, സംസ്ഥാനത്തിൻ്റെ തലവനായിട്ടുള്ള വ്യക്തി ഗവർണർക്കെതിരായിട്ട് പ്രയോഗിക്കാനാണ് മുഖ്യമന്ത്രി ശ്രമിച്ചുകൊണ്ടിരിക്കുന്നത്. അങ്ങനെയുള്ള ശ്രമങ്ങളിലൂടെ ആരിഫ് മുഹമ്മദ് ഖാൻ എന്നുള്ള ഗവർണറെ വരുതിക്ക് നിർത്താം എന്ന്
മുഖ്യമന്ത്രി കരുതുന്നുണ്ടെങ്കിൽ അദ്ദേഹത്തിന് ആരിഫ് മുഹമ്മദ് ഖാനെ ഇനിയും മനസ്സിലാക്കാൻ കഴിഞ്ഞില്ല എന്ന് മാത്രമേ എനിക്ക് പറയാനുള്ളൂ. ഇത് തീക്കളിയാണ് എന്ന് പിണറായി വിജയൻ മനസ്സിലാക്കണം. ഉത്തരവാദിത്തം, ഭരണഘടനാപരമായിട്ടുള്ള ഉത്തരവാദിത്തം നിറവേറ്റുന്നതിൽ സംസ്ഥാന ആഭ്യന്തര വകുപ്പ് പരാജയപ്പെട്ടു, ആഭ്യന്തര വകുപ്പിൻ്റെ ചുമതല വഹിക്കുന്ന മുഖ്യമന്ത്രി പരാജയപ്പെട്ടു എന്നാണ് ഇത് വ്യക്തമാക്കുന്നത്. അല്ലെങ്കിൽ ഇത്രയും ആളുകൾ റോഡിൽ തടിച്ചുകൂടി നിൽക്കുന്നത് മാധ്യമപ്രവർത്തകരെ അറിയിച്ചുകൊണ്ട് ആളുകൾ തടിച്ചുകൂടി നിൽക്കുന്നു എന്ന് പറഞ്ഞു കഴിഞ്ഞാൽ അതിനർത്ഥം സംസ്ഥാന ഇൻ്റലിജൻസിന് അറിയാമെന്നാണ്. സംസ്ഥാന ഇൻ്റലിജൻസിന് അറിയുമെങ്കിൽ സംസ്ഥാന ഇൻ്റലിജൻസ് മുൻകൂട്ടി ആളുകളെ മാറ്റണം, പോലീസ് മാറ്റണം. മാറ്റിയില്ലെങ്കിൽ ഗവർണറുടെ റൂട്ട് വഴിതിരിച്ചു വിടണം. ഇത് രണ്ടും ചെയ്യാതെ ഗവർണറെ ഈ ഗുണ്ടകളെ കൊണ്ട് നേരിടാൻ വേണ്ടിയിട്ടുള്ള സാഹചര്യം ഒരുക്കുക, ഗവർണറെ പറ്റിയാൽ ಅಪಾಯപ്പെടുത്താനടക്കം ಸಾಹಚರ್ಯ ഒരുക്കുക. ಮೋದಿ ಗ್ಯಾರಂಟಿ ಪಿಣರಾಯಿ ಗ್ಯಾರಂಟಿಯಂತೆ ಅಲ್ಲ, ಮೋದಿಯವರ ಗ್ಯಾರಂಟಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಸಾಕಾರಗೊಂಡಿರುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಕಾಸರಗೋಡಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆ ಸುರೇಂದ್ರನ್ ಹೇಳಿಕೆ. മോദിയുടെ ഗ്യാരണ്ടി പിണറായി വിജയൻ്റെ ഗ്യാരണ്ടി പോലെയല്ല. മോദിയുടെ ഗ്യാരണ്ടി മോദി പറഞ്ഞതെല്ലാം എന്താണോ അത് ഉറപ്പുവരുത്തുകയാണ് ഓരോന്നും. അത് 370 വകുപ്പും പെടും, അയോധ്യയും പെടും. പക്ഷേ അടിസ്ഥാന പ്രശ്നങ്ങളും വരും. അതുകൊണ്ട് നരേന്ദ്രമോദിയുടെ ഗ്യാരണ്ടി എന്നുള്ളത് ഉറപ്പുള്ള ഗ്യാരണ്ടിയാണ്, നടപ്പാവുന്ന ഗ്യാരണ്ടിയാണ്, പരീക്ഷിച്ച് വിജയിച്ച ഗ്യാരണ്ടിയാണ്. പിണറായി വിജയനെ പോലെ ബഡായി അല്ല. പിണറായി വിജയനും മകൾക്കും കുടുംബത്തിനും മാത്രം സുരക്ഷ ഉറപ്പുവരുത്തുന്ന ഗ്യാരണ്ടിയല്ല, ഈ രാജ്യത്തെ 140 കോടി ജനങ്ങൾക്കും സുരക്ഷ ഉറപ്പുവരുത്തുന്ന ഗ്യാരണ്ടിയാണ്. അയോധ്യയിലെ പ്രാണപ്രതിഷ്ഠയുമായി സഹകരിക്കേണ്ടതില്ല, അയോധ്യയിൽ പോകാൻ ഞങ്ങളില്ല എന്നുള്ള നിലപാട് രണ്ട് മുന്നണികളും സ്വീകരിച്ചു. വളരെ ശക്തമായിട്ട് അതിനെ വിമർശിച്ചു. പ്രധാനമന്ത്രിയും ബി.ജെ.പിയും ആരാധനാലയങ്ങളെ ഉപയോഗിച്ച് രാഷ്ട്രീയം കളിക്കുകയാണ് എന്ന് പരസ്യമായി LDFും UDFും പറഞ്ഞു. എന്നാൽ കേരളത്തിലെ ജനങ്ങൾ നിങ്ങളുടെ നിലപാടല്ല ശരി, മോദിയുടെയും ബി.ജെ.പിയുടെയും നിലപാടാണ് ശരി എന്നുള്ള വിലയിരുത്തലിലാണ് എത്തിയത്. ഗവർണറെ ആക്രമിക്കാൻ ഗുണ്ടകളെ ഇറക്കിവിട്ട ആളാണ് മുഖ്യമന്ത്രി അല്ലേ? മുഖ്യമന്ത്രിയുടെ പ്രൈവറ്റ് സെക്രട്ടറിയാണ് കണ്ണൂർ സർവകലാശാലയിൽ ഗവർണറെ കൈകാര്യം ചെയ്യാൻ ഗുണ്ടകൾ വന്നപ്പോൾ മുഖ്യമന്ത്രിയുടെ പ്രൈവറ്റ് സെക്രട്ടറിയാണ് ആളെ തടഞ്ഞത്. അവരെ പിരിച്ചുവിടാൻ പോലീസ് ശ്രമിച്ചപ്പോൾ മുഖ്യമന്ത്രിയുടെ പ്രൈവറ്റ് സെക്രട്ടറിയാണ്. ഗവർണർ പദവി എന്ന് പറഞ്ഞാൽ ഒരു ചെറിയ പദവിയല്ല, രാജ്യത്തെ 3ാമത്തെ പരമോന്നത പദവിയാണ്. ആ ഗവർണറെ കരിങ്കൊടി കാണിക്കുക, ഗവർണറെ ആക്രമിക്കാൻ ആളെ വിടുക, ഗവർണറുടെ വാഹനത്തിലിടിക്കുക, എന്ത് കേസാണ് എടുത്തിരിക്കുന്നത്? കേരള മുഖ്യമന്ത്രി പറഞ്ഞയച്ച ആളുകളാണ് ഗവർണറെ വാഹനം ആക്രമിക്കാൻ തയ്യാറായത്, ഗവർണറെ കയ്യേറ്റം ചെയ്യാൻ തയ്യാറായത്. അപ്പോൾ ഒരാളെ മാൻ ഹാൻഡിൽ ചെയ്യാൻ വന്നിരിക്കുന്ന ഒരാളോട് ആർക്ക് ചിരിക്കാൻ കഴിയും? ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಸೌಹಾರ್ದ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು. ಕಾಂಜಂಗಾಡ್ನಲ್ಲಿ ನಡೆದ ಪಂದ್ಯಾವಳಿಯನ್ನು ಡಿವೈಎಸ್ಪಿ ಪಿ ಬಾಲಕೃಷ್ಣನ್ ನಾಯರ್ ಉದ್ಘಾಟಿಸಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಸೌಹಾರ್ದ ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಯಿತು. 6 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಕಾಣಿಗಾಡ್ ಆಶಿತ್ ಕೇಬಲ್ ಟಿವಿ ತಂಡ ಚಾಂಪಿಯನ್ ಆಯಿತು. ನೀಲೇಶ್ವರ NMCN ತಂಡ ದ್ವಿತೀಯ ಸ್ಥಾನ ಗಳಿಸಿತು. ಕಾಣಿಗಾಡ್ ಕೊವ್ವಲ್ಪಳ್ಳಿಯಲ್ಲಿ ನಡೆದ ಪಂದ್ಯಾವಳಿಯನ್ನು ಡಿವೈಎಸ್ಪಿ ಪಿ ಬಾಲಕೃಷ್ಣ ನಾಯರ್ ಉದ್ಘಾಟಿಸಿದರು. ಕಾಂಜಂಗಾಡ್ ನಗರದಲ್ಲಿ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕೇರಳ ವಿಷನ್ನೊಂದಿಗೆ ಸಹಕರಿಸಿ CCTV ವ್ಯವಸ್ಥೆಯನ್ನು ಸಿದ್ಧಪಡಿಸಲು ಸಿದ್ಧರಾಗಬೇಕು ಎಂದು ಹೇಳಿದರು. നാടിനെ ശരിയായ ദിശയിലേക്ക് നയിച്ചുകൊണ്ടുപോകാനുള്ള പ്രവർത്തനങ്ങളാണ് കേബിൾ ടിവി ഓപ്പറേറ്റേഴ്സ് അസോസിയേഷൻ നടത്തുന്ന കാര്യത്തിൽ യാതൊരു സംശയമില്ല. അപ്പോൾ നേരത്തെ പറഞ്ഞ പോലെ തന്നെ നാടിന്റെ മുക്കിലും മൂലയിലും ഒക്കെ കേബിൾ ടിവി ഓപ്പറേറ്റേഴ്സ് അസോസിയേഷന്റെ എല്ലാ തരത്തിലുള്ള സംവിധാനങ്ങളുണ്ട്. പോലീസുമായിട്ട് അവർക്ക് വളരെ നല്ല രീതിയിൽ യോജിച്ച് പ്രവർത്തിക്കാൻ പറ്റുമെന്നാണ് ഞാൻ ഇവിടെ വന്ന് ആലോചിച്ചത്. നമ്മൾക്ക് ഇപ്പോൾ പോലീസൊക്കെ ഈ നമ്മുടെ CCTV ക്യാമറകൾ എല്ലായിടത്തും വെക്കാൻ ഉദ്ദേശിക്കുന്നുണ്ട്. അതിന് ശരിയായ രീതിയിൽ ഏറ്റവും നല്ല രീതിയിൽ സപ്പോർട്ട് ചെയ്യാൻ പറ്റുക കേബിൾ ടിവി ഓപ്പറേറ്റേഴ്സ് അസോസിയേഷൻ ആണ് എന്നുള്ള കാര്യത്തിൽ യാതൊരു തർക്കമില്ല. അതിനെ സഹായിക്കാൻ അവർ സന്നദ്ധരാണ് എന്ന് ഇവിടെ തന്നെ അവർ വാഗ്ദാനം തന്നിട്ടുണ്ട്. അങ്ങനെയൊക്കെ ആയാലും നമ്മുടെ നാടിന്റെ ക്രിമിനൽ ആക്ടിവിറ്റിയുമായി ബന്ധപ്പെട്ടിട്ട് ഒരുപാട് നല്ല രീതിയിൽ സഹകരിക്കാനും ക്രിമിനൽ പ്രവർത്തനങ്ങൾ ഇല്ലാതാക്കാനും ഓരോ CCTV ക്യാമറകൾക്ക് കഴിയുമെന്നുള്ള കാര്യത്തിൽ സംശയമില്ല.
അത്തരത്തിൽ നോക്കിയാൽ നാടിന്റെ എല്ലാ തരത്തിലും ഇപ്പോൾ തന്നെ കേരള വിഷനെ ഇത്രയധികം ജനപ്രീതിയിൽ വയ്ക്കാൻ കാരണം അവരുടെ ഭാരവാഹികൾ നടത്തുന്ന നാടിന്റെ അവരുടെ ഓരോ പ്രവർത്തനവും നാടിന്റെ നന്മയ്ക്ക് വേണ്ടിയാണ് എന്നാണ് നമുക്ക് മനസ്സിലാകുന്നത്. ഇനിയും ഇത്തരം നല്ല നല്ല പ്രവർത്തനങ്ങൾ സംഘടിപ്പിക്കാൻ കേരള കോഓപ്പറേറ്റീവ് അസോസിയേഷൻ എന്ന ഈ സംഘടനയ്ക്ക് കഴിയട്ടെ. ಸಿಒಎ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಸಂಘಟನಾ ಸಮಿತಿ ಚೇರ್ಮನ್ ಎಂ ಲೋಹಿತಾಕ್ಷನ್, ಜಿಲ್ಲಾ ಖಜಾಂಚಿ ಕೆ ಪ್ರದೀಪ್ ಕುಮಾರ್, ಸಿಸಿಎನ್ ವ್ಯವಸ್ಥಾಪಕ ನಿರ್ದೇಶಕ ಟಿವಿ ಮೋಹನನ್ ಮಾತನಾಡಿದರು. ಕಾಂಜಂಗಾಡ್ ವಲಯ ಕಾರ್ಯದರ್ಶಿ ಗಿರೀಶ್ ಕುಮಾರ್ ಸ್ವಾಗತಿಸಿ ಕಾರ್ಯಕ್ರಮ ಸಮಿತಿ ಸಂಚಾಲಕ ಮನೋಜ್ ಕುಮಾರ್ ಪಿಕೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಾವಧಿ ಭೂತಬಲಿ ಉತ್ಸವ ಮತ್ತು ರಕ್ತೇಶ್ವರಿ ಗುಳಿಗ ದೈವಗಳ ಕೋಲ ಸಮಾಪನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಾವಧಿ ಭೂತಬಲಿ ಉತ್ಸವದ ಅಂಗವಾಗಿ ದೀಪಾರಾಧನೆ ತಾಯಮ್ಮಕ ತೊಡಂಗಾಲ್ ನಡೆಯಿತು. ಉತ್ಸವ ಪೂಜೆ, ಉತ್ಸವ ಬಲಿಯು ಜರುಗಿತು. ವಿಶೇಷ ಸಿಡಿಮದ್ದು ಪ್ರದರ್ಶನ ನಡೆಯಿತು. ರಕ್ತೇಶ್ವರಿ ಹಾಗೂ ಗುಳಿಗ ದೈವಗಳ ಕೋಲದೊಂದಿಗೆ ವರ್ಷಾವಧಿ ಉತ್ಸವ ಸಮಾಪನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. എടുപ്പിക്കാൻ്റെ കൂടുതലപ്പിൻ്റെതായ മഹാപ്രസാദം സമാധികളാകുന്നതായ അഷ്ടാംഗ യോഗങ്ങൾ ചെയ്ത് സിദ്ധിക്കുന്നതായ അത്ഭുതത്തെ കണ്ടിരിക്കുക. സഖ്യത്തെ കരുന്നതായ പരാശക്തി നൽകിയിരിക്കുന്ന മഹാമൊഴികൾ തന്നെയാണല്ലോ ഇത്. വേണ്ടുന്ന ഭാഗ്യങ്ങളും യോഗങ്ങളും സഖ്യം ഉടലപ്പിൻ്റെതായിട്ടുള്ള കിഴക്കേ ഗോപുരം ആധാരമായിട്ട് ഇതാ മഹാദേവി തരുന്ന മഹാനുഗ്രഹം. ഗുണം വരണം, ഗുണം വരണം, ഗുണം വരുത്തി രക്ഷ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕುಂಬಳೆಯಲ್ಲಿ ಪೊಲೀಸರು ಹಿಂಬಾಲಿಸುವ ವೇಳೆ ಕಾರು ಪಲ್ಟಿಯಾಗಿ ವಿದ್ಯಾರ್ಥಿ ಮೊಹಮ್ಮದ್ ಫರ್ಹಾಜ್ ಮೃತಪಟ್ಟ ಘಟನೆ. 3 ಪೊಲೀಸ್ ಅಧಿಕಾರಿಗಳ ವಿರುದ್ಧ ನರಹತ್ಯೆ ಪ್ರಕರಣ ದಾಖಲಿಸಿದೆ ಕಾಸರಗೋಡು ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಅಂಗಡಿಮುಗರು ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ +2 ವಿದ್ಯಾರ್ಥಿ ಫರ್ಹಾಜ್ ಮತ್ತು 4 ಸ್ನೇಹಿತರು ಸಂಚರಿಸಿದ ಕಾರು ಪೊಲೀಸರು ಹಿಂಬಾಲಿಸುವಾಗ ಅಪಘಾತಕ್ಕೀಡಾಗಿರುವುದು ಕಳೆದ ವರ್ಷ ಆಗಸ್ಟ್ 25ರಂದು. ಗಂಭೀರವಾಗಿ ಗಾಯಗೊಂಡಿದ್ದ ಫರ್ಹಾಜ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಫರ್ಹಾಜ್ನ ತಾಯಿ ಸಫಿಯಾ ನೀಡಿದ ದೂರಿನ ಮೇರೆಗೆ ನ್ಯಾಯಾಲಯದ ಕ್ರಮ. ಕುಂಬಳೆ ಎಸ್ಐ ಎಸ್ಆರ್ ರಜಿತ್, ಸಿಪಿಒಗಳಾದ ಟಿ ದೀಪು, ಪಿ ರಂಜಿತ್ ವಿರುದ್ಧ ಐಪಿಸಿ 304A ಅಡಿಯಲ್ಲಿ ನರಹತ್ಯೆ ಪ್ರಕರಣ ದಾಖಲಾಗಿದೆ. ಕಾಸರಗೋಡು ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಸಮನ್ಸ್ ಕಳುಹಿಸಿದೆ. ಈ ಹಿಂದೆ ಜಿಲ್ಲಾ ಅಪರಾಧ ವಿಭಾಗ ಘಟನೆಯ ತನಿಖೆ ನಡೆಸಿದ್ದರು. ಕಾರಿನಲ್ಲಿ ಇರುವುದು ವಿದ್ಯಾರ್ಥಿಗಳು ಎಂದು ಅಪಘಾತದ ಬಳಿಕ ಗೊತ್ತಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ಅಪರಾಧ ವಿಭಾಗಕ್ಕೆ ಹೇಳಿಕೆ ನೀಡಿದ್ದರು. ಫರ್ಹಾಜ್ ಸಾವಿನಲ್ಲಿ ಪೊಲೀಸರಿಂದ ಯಾವುದೇ ತಪ್ಪಿಲ್ಲ ಎಂಬುದು ಅಪರಾಧ ವಿಭಾಗದ ತನಿಖಾ ವರದಿ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಂಜಂಗಾಡ್ ಪ್ರೆಸ್ ಫಾರಂ ಆಯೋಜಿಸಿದ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಉನ್ನತ ಶಿಕ್ಷಣ ಸಚಿವೆ ಆರ್ ಬಿಂದು ಪ್ರಶಸ್ತಿ ವಿತರಿಸಿದರು. ಕುಟುಂಬ ಸಂಗಮ ಆಯೋಜಿಸಲಾಗಿತ್ತು. ಕಾಂಜಂಗಾಡ್ ಪ್ರೆಸ್ ಫಾರಂ ಏರ್ಪಡಿಸಿದ ಪತ್ರಿಕೆ ದೃಶ್ಯ ಮಾಧ್ಯಮ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು. ಪ್ರೆಸ್ ಫಾರಂ ಸಂಸ್ಥಾಪಕ ಅಧ್ಯಕ್ಷ ಎಂವಿ ದಾಮೋದರನವರ ಸ್ಮರಣಾರ್ಥ ಏರ್ಪಡಿಸಿದ ಅತ್ಯುತ್ತಮ ಸುದ್ದಿಗಾಗಿ ಇರುವ ಪ್ರಶಸ್ತಿಯನ್ನು ಕಣ್ಣೂರು ಮಾತೃಭೂಮಿ ಸ್ಟಾಫ್ ರಿಪೋರ್ಟರ್ ಪಿಪಿ ಲಿಬೀಶ್ ಕುಮಾರ್ ಉನ್ನತ ಶಿಕ್ಷಣ ಇಲಾಖೆ ಸಚಿವೆ ಆರ್ ಬಿಂದು ಅವರಿಂದ ಸ್ವೀಕರಿಸಿದರು. ಅತ್ಯುತ್ತಮ ದೃಶ್ಯ ಮಾಧ್ಯಮ ಕಾರ್ಯಕರ್ತರಿಗೆ ಇರುವ ಕೆ ಸುರೇಂದ್ರನ್ ನೀಲೇಶ್ವರ ಸ್ಮಾರಕ ಮಾಧ್ಯಮ ಪ್ರಶಸ್ತಿಯನ್ನು ಏಷ್ಯಾನೆಟ್ ಚೀಫ್ ರಿಪೋರ್ಟರ್ ಫೈಸಲ್ ಬಿನ್ ಅಹಮದ್ ಅವರಿಗೆ ಸಚಿವೆ ವಿತರಿಸಿದರು. 1400 ಜಲ ಸುರಂಗಗಳನ್ನು ನಿರ್ಮಿಸಿ ಕುಂಜಂಬು ಅವರ ತ್ಯಾಗ ಮತ್ತು ಪೂರ್ಣವಾದ ಜೀವನದ ಸಾರ್ಥಕತೆ, ಪ್ರಕೃತಿ ಪ್ರಜ್ಞೆ ಬಿಂಬಿಸಿದ ಸುದ್ದಿಗಾಗಿ ಈ ಪ್ರಶಸ್ತಿ. ಈ ಸುದ್ದಿಗೆ ದೃಶ್ಯಾವಳಿ ನೀಡಿದ ಕ್ಯಾಮರಾಮ್ಯಾನ್ ಸುನಿಲ್ ಕುಮಾರ್ ರವರಿಗೆ ಪ್ರೆಸ್ ಫಾರಂ ಉಡುಗೊರೆ ನೀಡಿ ಗೌರವಿಸಿದರು. ಅತ್ಯುತ್ತಮ ಗ್ರಾಮೀಣ ವರದಿ ಮಾಧ್ಯಮ ಪ್ರಶಸ್ತಿಯನ್ನು ದೇಶಾಭಿಮಾನಿ ಚೆರುವತ್ತೂರು ಲೇಖಕ ವಿಜಿನ್ದಾಸ್ ಕೇನಾಥ್ ಸ್ವೀಕರಿಸಿದರು. ಪತ್ರಿಕೆ ವರದಿಗಾರರಿಗೆ ಏರ್ಪಡಿಸಿದ ಪ್ರಶಸ್ತಿಯನ್ನು ಉತ್ತರ ದೇಶದ ಲೇಖಕ ಸುರೇಶ್ ಪಯ್ಯಂಗಾರಂ ಸ್ವೀಕರಿಸಿದರು. മാധ്യമ കാര്യകർത്തರು ಹೆಚ್ಚು ക്രിയാത്മകವಾಗಿ ತೊಡಗಿಸಿಕೊಳ್ಳಬೇಕೆಂದು സಚಿವೆ ആർ ബിന്ദു ಹೇಳಿದರು. പക്ഷേ സമകാലിക സാഹചര്യങ്ങളിൽ വളരെ ഖേദപൂർവ്വം നാം തിരിച്ചറിയുന്നതായ ഒരു കാര്യം, പലപ്പോഴും മാധ്യമ പ്രവർത്തകർ മാധ്യമത്തിൻ്റെ പിന്നിലുള്ള മൂലധനത്തിൻ്റെ ഇംഗിതത്തിന് അനുസൃതമായി പെരുമാറുന്നു എന്നുള്ളതാണ്.
നേരിന്റെ പക്ഷത്ത് നിന്നുകൊണ്ട് സുധീരമായ നിലപാടുകളെടുത്ത ഒട്ടനവധി പത്രപ്രവർത്തകർ ജീവിച്ചുപോയ ഒരു നാടാണ് കേരളം. സ്വദേശാഭിമാനി രാമകൃഷ്ണപിള്ളയെ പോലെ, കേസരി ബാലകൃഷ്ണപിള്ളയെ പോലെയൊക്കെ സാമൂഹ്യ പ്രതിബദ്ധതയോടുകൂടി നിർഭയം നേരിന്റെ പക്ഷത്ത് നിൽക്കാൻ തയ്യാറായ വലിയ ഒരു നിര പത്രപ്രവർത്തകർ കേരളത്തിന്റെ ഇന്നലെകളിലുണ്ട്. ಕಾಂಜಿಗಾಡ್ ಪ್ರೆಸ್ ಫಾರಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರೆಸ್ ಫಾರಂ ಅಧ್ಯಕ್ಷ ಟಿಕೆ ನಾರಾಯಣನ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕರಾದ ಇ ಚಂದ್ರಶೇಖರನ್, ಎಂ ರಾಜಗೋಪಾಲನ್, ಕಾಂಜಿಗಾಡ್ ನಗರಸಭಾ ಚೇರ್ಪರ್ಸನ್ ಕೆವಿ ಸುಜಾತಾ, ಮಾಜಿ ನಗರಸಭಾ ಚೇರ್ಮನ್ ವಿವಿ ರಮೇಶನ್, ಸಂಯುಕ್ತ ಜಮಾತ್ ಅಧ್ಯಕ್ಷ ಸಿ ಕುಂಜಹಮದ್ ಪಾಲಕಿ, ಇನ್ಫಾರ್ಮೇಷನ್ ಆಫೀಸರ್ ಎಂ ಮಧುಸೂದನನ್, ಎ ಹಮೀದ್ ಅಲಿ, ಅಡ್ವೊಕೇಟ್ ಎನ್ ಖಾಲಿದ್, ಸುಧಾಕರನ್ ಮಡಿಕೈ, ಸಿ ರಾಜನ್ ಪೆರಿಯಾ ಮುಂತಾದವರು ಉಪಸ್ಥಿತರಿದ್ದರು. ಅವಾರ್ಡನ್ನು ಪ್ರೆಸ್ ಫಾರಂ ಟ್ರೆಷರರ್ ಫಾಜಿಲ್ ರೆಹಮಾನ್ ಪರಿಚಯಿಸಿದರು. ಕಾಂಜಿಗಾಡ್ ರಾಮಚಂದ್ರನ್ ಮಾಸ್ಟರ್ ಮುಖ್ಯ ಅತಿಥಿಯಾಗಿದ್ದರು. ಪ್ರೆಸ್ ಫಾರಂ ಪ್ರೆಸಿಡೆಂಟ್ ಕೆಎಸ್ ಹರಿ ಧನ್ಯವಾದವಿತ್ತರು. ಕುಟುಂಬ ಸಂಗಮದಲ್ಲಿ ವಿವಿಧ ಕಲಾ ಕಾರ್ಯಕ್ರಮಗಳು ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತನಿಮಾ ಕಲಾ ಸಾಹಿತ್ಯ ವೇದಿಯ ಆಶ್ರಯದಲ್ಲಿ ಒಂದು ದಿನದ ಪ್ಯಾಲೆಸ್ತೀನ್ ಚಲನಚಿತ್ರ ಮೇಳ ಆಯೋಜಿಸಲಾಯಿತು. ಕಾಸರಗೋಡು ಡೈಲಾಗ್ ಸೆಂಟರ್ನಲ್ಲಾಗಿತ್ತು ಚಲನಚಿತ್ರ ಮೇಳ. ತನಿಮಾ ಕಲಾ ಸಾಹಿತ್ಯ ವೇದಿಯ ಆಶ್ರಯದಲ್ಲಿ ಒಂದು ದಿನದ ಪ್ಯಾಲೆಸ್ತೀನ್ ಚಲನಚಿತ್ರ ಮೇಳ ಆಯೋಜಿಸಲಾಯಿತು. ಕಾಸರಗೋಡು ಡೈಲಾಗ್ ಸೆಂಟರ್ನಲ್ಲಾಗಿತ್ತು ಚಲನಚಿತ್ರ ಮೇಳ. ಪ್ಯಾಲೆಸ್ತೀನ್ ಜನರು ಎದುರಿಸುತ್ತಿರುವ ಸಮಸ್ಯೆಗಳ ಜೀವನ ಅನುಭವದ ಕುರಿತು ತಿಳಿಸುವ ಆಮೀನ್ ನೈಫರ್ ಅವರ 200 ಮೀಟರ್ಸ್ ಮತ್ತು ಡೆರಿನ್ ಸಲೀಂ ನಿರ್ದೇಶನದ ಫರ್ಹಾ ಮೇಳದಲ್ಲಿ ಪ್ರದರ್ಶನಗೊಂಡವು. ಮೇಳದ ನಿರ್ದೇಶಕ ಸುಬಿನ್ ಜೋಸ್ ಚಲನಚಿತ್ರದ ಕುರಿತು ಮಾತನಾಡಿದರು. ഈ കാനാനിലത് താമസക്കാരൻ കാനോന്യനാണ്, ട്രൈബൽ ആൾക്കാരാണ് താമസിക്കുന്നത്. ആദ്യത്തെ ഡിസ്പ്ലേസ്മെന്റ് അബ്രാഹത്തിന്റെ ഭാഗത്ത് തന്നെ സംഭവിക്കുന്നതാണ്. പിന്നെ അബ്രാഹത്തിന്റെ ഭാര്യ സാറായിൽ നിന്നൊരു വിഭാഗം, ഹാഗാറിൽ നിന്ന് ഹാജിർ അല്ലെ, ഹാഗാറിൽ നിന്ന് മറ്റൊരു വിഭാഗം, ഇസ്മായിൽ, അറബ് വംശം, ക്രിസ്ത്യാനിറ്റിയുടെ ഫോർമേഷൻ, ഇസ്ലാമിന്റെ ഫോർമേഷൻ, അറബ് വംശം ഇസ്ലാമും തമ്മിലുള്ള ഒരു കാര്യം കൂടെ പറഞ്ഞ് തുടങ്ങാം. ഇത് നമ്മുടെ ഈ പാലസ്തീൻ വിഷയം ഞാൻ പല വേദിയിൽ ഇത് പറഞ്ഞു. മതപരമായ വിഷയമല്ല, ഇതൊരു മാംസീയ വിഷയമാണ്. ಕ್ಯೂರೇಟರ್ ಅಬುತಾಯಿ ಮೇಳದ ಬಗ್ಗೆ ಪರಿಚಯಿಸಿದರು. ಸತ್ತಾರ್ ಚರ್ಚೆಯಲ್ಲಿ ಮಾಡರೇಟರ್ ಆದರು. ಚಲನಚಿತ್ರ ಮೇಳದ ಕೋಆರ್ಡಿನೇಟರ್ ಅಶ್ರಫ್ ಅಲಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಗ್ರಂಥಾಲಯದ ಆಶ್ರಯದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಣರಾಜ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂಡಿಯನ್ ರಿಪಬ್ಲಿಕ್ ನಿನ್ನೆ, ಇಂದು, ನಾಳೆ ಎಂಬ ವಿಷಯದ ಕುರಿತು ಕಾಸರಗೋಡು ಜಿಲ್ಲಾ ಗ್ರಂಥಾಲಯದ ಆಶ್ರಯದಲ್ಲಿ ನಡೆದ ಉಪನ್ಯಾಸ ಕಾರ್ಯಕ್ರಮ ಗಮನಾರ್ಹವಾಗಿತ್ತು. ಪುಲಿಕುನ್ನು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿನೇಶ್ ಕುಮಾರ್ ಎರಮಂ ಉಪನ್ಯಾಸ ನೀಡಿದರು. ഗാന്ധിജി ബ്രിട്ടീഷുകാരെ കുറിച്ച് പറഞ്ഞത്, ബ്രിട്ടീഷുകാർക്ക് ഒരുപാട് കുഴപ്പങ്ങളുണ്ട്, പക്ഷേ അവർക്ക് നല്ല കാര്യം ഉണ്ടായിരുന്നു. അത് അവരൊരു നിയമവ്യവസ്ഥ കൊണ്ടുവന്നു, അവരൊരു നിയമപുസ്തകം കൊണ്ടുവന്നു. നിയമവാഴ്ച ഇല്ലാതിരുന്ന രാജാക്കന്മാരായ ആളുകൾ തോന്നിയതുപോലെ ഭരിച്ചിരുന്ന ഒരു നാട്ടിൽ ഒരു പുസ്തകം കൊണ്ടുവന്നു, നിയമം, ശിക്ഷാ നിയമം കൊണ്ടുവന്നു. എന്നിട്ട് ഒരാൾ തെറ്റിയതാൽ എന്തൊക്കെ ചെയ്യണം ആ പുസ്തകത്തിൽ പറയുന്നുണ്ട്. അയാളെ അറസ്റ്റ് ചെയ്യുക, അയാളെ കോടതിയിൽ ഹാജരാക്കുക, അയാളെ വിചാരണ ചെയ്യുക, അയാൾക്ക് പറയാനുള്ളത് കേൾക്കുക, എന്നിട്ട് എന്താണോ കുറ്റം ചെയ്തത് അതനുസരിച്ച് അയാൾക്ക് ശിക്ഷ വിധിക്കുക. എന്തൊക്കെ ശിക്ഷ വിധിക്കണമെങ്കിൽ പുസ്തകത്തിൽ എഴുതി വെച്ചിട്ടുണ്ട്. ಅಡ್ವೊಕೇಟ್ ಪಿ ಅಪ್ಪುಕುಟ್ಟನ್ ಅಧ್ಯಕ್ಷತೆ ವಹಿಸಿದ್ದರು. ಕರುಣಾಕರನ್, ಎಕೆ ಶಶಿಧರನ್, ಪಿ ದಾಮೋದರನ್, ಸಿ ಶಾಂತಕುಮಾರಿ ಮತ್ತು ರಾಘವನ್ ವಲ್ಯವೇಡಿ ಎಂಬುವರು ಮಾತನಾಡಿದರು. ಡಾಕ್ಟರ್ ವಿನೋದ್ ಕುಮಾರ್ ಪೆರಂಬಳ ಸ್ವಾಗತಿಸಿ ಎಂ ಪದ್ಮಾಕ್ಷನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ಜಿವಿಎಚ್ಎಸ್ ಶಾಲೆಯ ಸೋಷಿಯಲ್ ಸೈನ್ಸ್ ಕ್ಲಬ್ನ ಸಹಯೋಗದಲ್ಲಿ ಎಂಎಸ್ ಮೊಗ್ರಾಲ್ ಸ್ಮಾರಕ ಗ್ರಂಥಾಲಯದ ಆಶ್ರಯದಲ್ಲಿ ನಡೆಸಿದ ಸ್ಥಳೀಯ ಇತಿಹಾಸ ಕ್ವಿಜ್ ಗಮನಾರ್ಹವಾಯಿತು. ಜಿವಿಎಚ್ಎಸ್ಎಸ್ ಮೊಗ್ರಾಲ್ನ ಸೋಷಿಯಲ್ ಸೈನ್ಸ್ ಕ್ಲಬ್ನ ಸಹಯೋಗದಲ್ಲಿ ಎಂಎಸ್ ಮೊಗ್ರಾಲ್ ಸ್ಮಾರಕ ಗ್ರಂಥಾಲಯದ ಆಶ್ರಯದಲ್ಲಿ ನಡೆಸಿದ ಸ್ಥಳೀಯ ಇತಿಹಾಸ ಕ್ವಿಜ್ ಗಮನಾರ್ಹವಾಯಿತು. ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಪ್ರೆಸಿಡೆಂಟ್ ಕೆ ಅಬ್ದುಲ್ಲಾ ಉದ್ಘಾಟಿಸಿದರು. ಪಿಟಿಎ ಪ್ರೆಸಿಡೆಂಟ್ ಸಿದ್ದಿಕ್ ರೆಹಮಾನ್ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಎಂಸಿ ಚೇರ್ಮನ್ ಸೈಯದ್ ಹಾದಿ ತಂಗಳ್, ಲೈಬ್ರರಿ ಪ್ರೆಸಿಡೆಂಟ್ ಸಿದ್ದಿಕ್ ಅಲಿ ಮೊಗ್ರಾಲ್, ಪ್ರೋಗ್ರಾಂ ಕನ್ವೀನರ್ ಮಾಹಿನ್ ಮಾಸ್ಟರ್ ಮುಂತಾದವರು ಮಾತನಾಡಿದರು. ಮೊಗ್ರಾಲ್ ಗ್ರಾಮದ ಇತಿಹಾಸದ ಮೈಲುಗಲ್ಲನ್ನು ಗುರುತಿಸಿದ ಆಸಕ್ತಿದಾಯಕ ಪ್ರಶ್ನೆಗಳೊಂದಿಗೆ ನಿವೃತ್ತ ಪಂಚಾಯತ್ ಸಹಾಯಕ ನಿರ್ದೇಶಕರೂ ಆದ ಮತ್ತು ಕ್ವಿಜ್ ಮಾಸ್ಟರ್ ನಿಸಾರ್ ಪೆರ್ವಾಡ್ ಅವರು ನಾಡಿನ ಗತಕಾಲಕ್ಕೆ ಮಕ್ಕಳನ್ನು, ಸ್ಥಳೀಯರನ್ನು ಕರೆದೊಯ್ದರು.
ತಲಾ 2 ವಿದ್ಯಾರ್ಥಿಗಳಿದ್ದ 8 ತಂಡಗಳು ಸ್ಪರ್ಧಿಸಿದ್ದವು. ಪ್ರತಿ ತಂಡಕ್ಕೆ ಸಹಾಯ ಮಾಡಲು ಸ್ಥಳೀಯ ಹಿರಿಯರನ್ನು ಒಬ್ಬೊಬ್ಬರಂತೆ ನೇಮಿಸಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ವಿಶ್ವವಿದ್ಯಾನಿಲಯದಿಂದ ಮೊಗ್ರಾಲ್ ಮಾಪಿಲ ಪಾಟ್ ಪರಂಪರೆಯ ಬಗ್ಗೆ ಸಂಶೋಧನೆಗೆ PhD ಲಭಿಸಿದ ಡಾಕ್ಟರ್ ಫಾತಿಮತ್ ರಂಶಿದರ್ ಅವರನ್ನು ಡಾಕ್ಟರ್ ಸೌದಾ ಮೊಗ್ರಾಲ್ ಗೌರವಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಚಿರಾಗ್ ಒಕ್ಕೂಟದ ನೇತೃತ್ವದಲ್ಲಿ ಪ್ರಗತಿ ವಿಕಲಚೇತನ ವಿದ್ಯಾಲಯದ ಮಕ್ಕಳಿಗಾಗಿ ಉಲ್ಲಾಸ ಯಾತ್ರೆ ಆಯೋಜಿಸಲಾಯಿತು. ಜಿಲ್ಲಾ ಸೋಷಿಯಲ್ ಜಸ್ಟಿಸ್ ಆಫೀಸರ್ ಆರ್ಯ ಪಿ ರಾಜ್ IAS ಫ್ಲಾಗ್ ಆಫ್ ಮಾಡಿದರು. ಸಮಾಜ ಸೇವಾ ಚಟುವಟಿಕೆ ಕ್ಷೇತ್ರದಲ್ಲಿ ಅಲ್ಪಾವಧಿಯಲ್ಲಿ ಉತ್ತಮ ಕೆಲಸವನ್ನು ಮಾಡುತ್ತಿರುವ ಕಾಸರಗೋಡು ಚಿರಾಗ್ ಒಕ್ಕೂಟದ ನೇತೃತ್ವದಲ್ಲಿ ಉಳಿಯತಡ್ಕ ಪ್ರಗತಿ ವಿಕಲಚೇತನ ವಿದ್ಯಾಲಯದ ಮಕ್ಕಳಿಗಾಗಿ ಉಲ್ಲಾಸ ಯಾತ್ರೆಯನ್ನು ಆಯೋಜಿಸಲಾಯಿತು. ಬೇಕಲ ಬೀಚ್ಗೆ ಆಯೋಜಿಸಿದ ಉಲ್ಲಾಸ ಯಾತ್ರೆಯನ್ನು ಜಿಲ್ಲಾ ಸೋಷಿಯಲ್ ജസ്റ്റിസ് ഓഫീസർ ആര്യ പി രാജ് IAS ഫ്ലാഗ് ഓഫ് ಮಾಡಿದರು. വീടുകളിലായാലും സ്കൂളുകളിലായാലും ഈ 4 ചുമരുകൾക്കൂടെ ഉള്ളിൽ തന്നെയാണ് ഇവരെന്നും ജീവിതകാലത്ത് നിൽക്കുന്നത്. പക്ഷെ ഇത്തരത്തിലുള്ള കാര്യങ്ങളാണ് നമ്മൾ ആക്ച്വലി കുട്ടികൾക്ക് വേണ്ടി ചെയ്യേണ്ടത്. അവരെ പുറത്ത് കൊണ്ടുപോവുക, പുറം ലോകം കാണിക്കുക, ബാക്കി എല്ലാവരുമായിട്ട് ഇൻട്രാക്ട് ചെയ്യിപ്പിക്കുക. ഇതൊക്കെ ചെയ്യുന്നത് വളരെ മാതൃകാപരമായ ഒരു കാര്യമാണ്. ಚಿರಾಗ್ ಸಮಿತಿ ಸದಸ್ಯರಾದ NA ಮಹಮೂದ್, NA ಹನೀಫ, ಹಕೀಂ ಪ್ರಿನ್ಸ್, NA ತಾಹಿರ್ ಎಂಬಿವರು ಮಾತನಾಡಿದರು. ഭിന്നശേഷിക്കാരായ വിദ്യാർത്ഥികൾക്ക് ഈ മേഖലയിൽ പിന്നോക്കം നിൽക്കുന്ന ഇത്തരം കുട്ടികളെയും അവരെ സമൂഹത്തിൻ്റെ മുഖ്യധാരയിലേക്ക് എത്തിക്കുക എന്ന ഉദ്ദേശത്തോടു കൂടിയാണ് ഈ ചിറക് കൂട്ടായ്മ ഇന്ന് ഈ പ്രവർത്തിച്ചു കൊണ്ടിരിക്കുന്നത്. ഇനിയും ഇത്തരം ഭിന്നശേഷിക്കാരായ കുട്ടികളെയും ഇതുപോലെയുള്ള സ്ഥാപനങ്ങളിലെ വിദ്യാർത്ഥികളെ അവരെ കഴിവുകൾ പ്രകടിപ്പിക്കുന്നതിന് വേണ്ടിയിട്ടുള്ള പരിപാടികൾ ആസൂത്രണം ചെയ്തുകൊണ്ടിരിക്കുകയാണ്. ബഷീർ ചളക്കര, ബഷീർ ബാവ, NA ಶಾಲಾ ಚೇರ್ಮನ್ ಹಸೀನಾ ನೌಫಲ್, ಸ್ಮಾರ್ಟ್ ಬಜಾರ್ ಪದಾಧಿಕಾರಿಗಳು, ಶಾಲಾ ಆಡಳಿತಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. NDA ರಾಜ್ಯ ಚೇರ್ಮನ್ ಕೆ ಸುರೇಂದ್ರನ್ ಮುನ್ನಡೆಸುವ ಕೇರಳ ಪಾದಯಾತ್ರೆ ಕಾಸರಗೋಡಿನಿಂದ ಆರಂಭ. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರಿಂದ ಉದ್ಘಾಟನೆ. ರಾಜ್ಯಪಾಲರ ಮೇಲೆ ಶಾರೀರಿಕವಾಗಿ ಹಲ್ಲೆ ನಡೆಸಿ ವಶಕ್ಕೆ ಪಡೆಯುವ ಪ್ರಯತ್ನ ನಡೆಯುತ್ತಿದೆ. ಕೇಂದ್ರ ಸಚಿವ ವಿ ಮುರಳೀಧರನ್ ಹೇಳಿಕೆ. ಮೋದಿ ಗ್ಯಾರಂಟಿ ಪಿಣರಾಯಿ ಗ್ಯಾರಂಟಿಯಂತೆ ಅಲ್ಲ, ಮೋದಿ ಅವರ ಗ್ಯಾರಂಟಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಸಾಕಾರ. ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ಇದರ ಅಂಗವಾಗಿ ಸೌಹಾರ್ದ ಫುಟ್ಬಾಲ್ ಪಂದ್ಯಾವಳಿಯ ಆಯೋಜನೆ. ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಾವಧಿ ಭೂತಬಲಿ ಉತ್ಸವ ಮತ್ತು ರಕ್ತೇಶ್ವರಿ ಗುಳಿಗ ದೈವಗಳ ಕೋಲ ಸಮಾಪನ. ಹಲವಾರು ಮಂದಿ ಭಕ್ತರ ಆಗಮನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.